ಗಂಟ್ಲು ಕಟ್ಟಿದೆ ವಿಕ್ಸ್ ಮಾತ್ರ ತಿನ್ನಿ. ವಿಕ್ಸ್ ಮಾತ್ರ ಬೇಡ, ಈ ಕಡೆ ತಿರುಗು ಅಂತ. ಇಲ್ಲಪ್ಪ ನಂಗೆ ನಾಚಿಕೆ ಆಗ್ತಿದೆ. ಯಪ್ಪ, ಇಷ್ಟು ದಿನ ಇಲ್ಲದ ಇವತ್ತು ನಾಚಿಕೆ ಆಗ್ತಿದ್ಯಾ ನಿನ್ಗೆ? ಅಂಥದ್ದೇನು ಸ್ಪೆಷಲ್ಲು? ಹಾ, ಅಂಥದ್ದೇನು ಸ್ಪೆಷಲ್ ಇಲ್ಲ, ಆದ್ರೂ ಏನೋ ಒಂಥರ ನಾಚಿಕೆ ಇವತ್ತು. ಅಂದಕ್ಕೆ ನೀನು ಇವತ್ತು ಯಾಕೋ ಚೆನ್ನಾಗೇ ಕಾಣ್ತಾ ಇಲ್ಲ, ಮಾಮೂಲಿ ಥರ. ಏನದೇ ಚೆನ್ನಾಗಿ ಕಾಣ್ತಾ ಇಲ್ವಾ? ಇನ್ಯಾರು ಚೆನ್ನಾಗಿ ಕಾಣ್ತಾಳೆ? ಶಿಲ್ಪ ಚೆನ್ನಾಗಿ ಕಾಣ್ತಾಳಾ ಇಲ್ಲ ಕಾವ್ಯ ಚೆನ್ನಾಗಿ ಕಾಣ್ತಾಳಾ? ಅಲ್ಲ, ಕಾಡ್ಕೋಣ ಯಾವತ್ತಿದ್ರು ಕಾಡ್ಕೋಣ ಥರ ಇದ್ರೇನೆ ಚಂದ ಅಲ್ವಾ? ಅಂದ್ರೆ ನಾನು ಕಾಡ್ಕೊಡ, ನೀನು ದೊಡ್ಡ ಕಾಡ್ಕೊಡ. ಏನ್ ನಾಟಕ ಮಾಡ್ತೀಯ? ನಿನ್ಗೆ ಅವಾರ್ಡ್ ಕೊಡ್ಬೇಕು. ಇದನ್ನ ಒಪ್ಕೊಳ್ತಾರಲ್ವಾ, ಅದನ್ನ ನೀನೇ ಹೇಳ್ಬಿಟ್ಟು ನಾನೊಂದು ಹುಡುಗನ ಇಷ್ಟಪಡ್ತಾ ಇದ್ದೀನಿ, ಆ ಹುಡುಗ ಹಂಗೆ ಹಿಂಗೆ ಅಂತ ಇಷ್ಟೆಲ್ಲ ಡ್ರಾಮಾ ಮಾಡೋ ಬದಲು ನೀನೇ ಹೇಳಿದ್ರೆ ಪಾಪ ನಿಮ್ಮ ಮಮ್ಮಿ ಪಾಪ ನಾನು ಎಷ್ಟು ಇಷ್ಟಪಟ್ಟಿದ್ದಾರೆ ನೋಡು. ಅದೆಲ್ಲ ನಿನ್ಗೆ ಗೊತ್ತಾಗಲ್ಲ. ನೀನು ಈ ತರ ಮಾಡು ಅಂದ್ರೆ ಮಾಡಿದ್ಯಾ ತಾನೆ, ಸುಮ್ಮನೆ ಇರು. ಅದು ಯಾಕೆ ಮಾಡಿದೆ ಏನಕ್ಕೆ ಅಂತೆಲ್ಲ ಕೇಳ್ಬೇಡ ಅಂತ. ಇಷ್ಟು ಒಳ್ಳೆ ಅತ್ತೆ ಮಾವ ಈ ನನ್ನ ಒಪ್ಕೊಂಡಿದ್ದಾರೆ, ನೀನ್ ಯಾಕೆ ಇಷ್ಟೆಲ್ಲ ಡ್ರಾಮಾ ಮಾಡಿದೆ? ಅದು ಡ್ರಾಮಾ ಅಲ್ಲ ಆಯ್ತಾ, ಆಕ್ಟಿಂಗ್. ಆ ಆಕ್ಟಿಂಗ್ ಮಾಡಕ್ಕೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಅದು ನಿನ್ನಂತ ಗೂಬೆನ ಇಟ್ಕೊಂಡು ಆಕ್ಟಿಂಗ್ ಮಾಡಿದ್ದೀನಲ್ಲ ನಾನು. ಹೋಗಿ ನಮ್ಮ ಅಮ್ಮನ ಮುಂದೆ ಮಾತಾಡು ಅಂದ್ರೆ ನಮ್ಮ ಮಮ್ಮಿ ಹತ್ರ ಹೋಗ್ಬಿಟ್ಟು ನಾನು ನಿಮ್ಮ ಮಗಳನ್ನ ಇಷ್ಟಪಟ್ಟಿದ್ದೀನಿ, ನನಗೇನೋ ಒಳ್ಳೆ ನೋಡಿದ ತಕ್ಷಣ ಖುಷಿ ಆಯಿತು, ಅದೆಲ್ಲ ಒಂದು ರೀಸನ್. ಅಯ್ಯೋ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಅದು ಬೇರೆ ನಮ್ಮಮ್ಮ ಸ್ವಲ್ಪ ವೀಕ್ ಇರೋದ್ರಿಂದ ಎಲ್ಲ ಓ ಹೌದಾ ನಿನ್ನ ಬಗ್ಗೆ ಹಿಂದೆ ಮುಂದೆ ಎಲ್ಲ ನೋಡಿ ವಿಚಾರಿಸಿ ಆಮೇಲೆ ಒಪ್ಕೊಬಿಟ್ರಪ್ಪ. ಇಷ್ಟು ದೊಡ್ಡ ಆ್ಯಕ್ಟಿಂಗ್ಗೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿನಗೆ ಗೊತ್ತಾ? ಹಲೋ ಮುಚ್ಚು, ನಾನು ಆ್ಯಕ್ಟಿಂಗ್ ಮಾಡಿರೋದು, ನೀನೇನು ಮಾಡಿದೆ? ಸುಮ್ಮನೆ ಗೊತ್ತಿಲ್ಲ ಥರ ಆ್ಯಕ್ಟಿಂಗ್ ಆ ಕಡೆ ತಿರ್ಸ್ಕೊಂಡು ಈ ಕಡೆ ತಿರ್ಸ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಹೋಗಿ ಮಾತಾಡಿ ನಿಮ್ಮ ಅಮ್ಮನ ಈ ಪರಿಚಯ ಮಾಡಿಕೊಂಡು ಏನೋ ಒಂದು ಮಾಡಿಟ್ಟಿದ್ದೀನಿ. ನಿಮ್ಮ ಅಮ್ಮಗೆ ಅಪ್ಪಗೆ ಇಷ್ಟ ಆದಂಗೆ ಒಳ್ಳೆ ಡವ್ ಆಡ್ತಾಳೆ. ಆ್ಯಕ್ಟಿಂಗ್ ಅಂತೆ ಆ್ಯಕ್ಟಿಂಗ್. ಹೋಗ್ಲಿ ಬಿಡು, ನಾನೇನು ಚೆನ್ನಾಗಿ ಕಾಣ್ತಾ ಇಲ್ವಾ? ನಿಜವಾಗ್ಲೂ ಚೆನ್ನಾಗಿಲ್ವಾ? ನಿಜವಾಗ್ಲೂ ಚೆನ್ನಾಗಿಲ್ಲ. ಮೇಕಪ್ ಮಾಡಿದ್ರೆ ನೀವು ಒಂಚೂರು ಚೆನ್ನಾಗಿ ಕಾಣಲ್ಲ. ನೀನು ನ್ಯಾಚುರಲ್ ಆಗಿರ್ತೀಯಲ್ಲ, ಅದೇ ಚೆನ್ನಾಗಿ ಕಾಣೋದು. ನಿಂಗೆ ಜಲಸು ಫೀಲ್ ಆಯ್ತಾ? ನನ್ನ ಹುಡುಗಿನೆಲ್ಲಿ ಪಟಾಯಿಸ್ಕೊಂಡು ಹೋಗ್ಬಿಡ್ತಾರೋ ಅಂತ? ಮುಚ್ಚು. ಹೋಗೆ ಇವಾಗ ಒಳಗಡೆ ಏನ್ ಮಾತಾಡಿದ್ರಿ ಅಂತ ಕೇಳ್ರಿ, ಏನ್ ಹೇಳ್ತೀಯಾ? ಇಷ್ಟು ಆ್ಯಕ್ಟಿಂಗ್ ಮಾಡ್ದವನ್ಗೆ ಮುಂದೆ ಆ್ಯಕ್ಟಿಂಗ್ ಮಾಡೋ ಬರಲ್ವಾ? ಗೊತ್ತು ನನಗೆಲ್ಲ ಏನೇನು ಮಾಡಬೇಕು ಅಂತ. ಹೌದು, ಬಾಯೇ ಬಿಟ್ಟಿಲ್ಲ ಆಸು ಕುಸು ತರ. ಅಕ್ಕ ಆಗ್ಲಿಂದ ಮಾತಾಡ್ತಿದ್ರೆ ಪಾಪ ನೋಡಿ, ಎಷ್ಟು ಪರಿಚಯ ಇದ್ರು ಪರಿಚಯ ಇಲ್ಲ ತರ ಅಕ್ಕನ ನೋಡ್ಕೊಂಡು ಕೂರೋದಾಯ್ತು. ಆದ್ರೂ ದೀಪು ಎಂತ ಆ್ಯಕ್ಟಿಂಗ್ ಮಾಡ್ತಾಳೆ, ನಿನ್ನೆ ಮೇರಿಸ್ಬಿಡ್ತಾಳೆ ಆ್ಯಕ್ಟಿಂಗಲ್ಲಿ. ಇನ್ನು ಗೊತ್ತಿದ್ರು ಇಷ್ಟು ಚೆನ್ನಾಗಿದ್ದಾಳೆ, ವಾವ್ ಬ್ಯೂಟಿಫುಲ್ ಅನ್ಕೊಂಡು. ಹೌದು, ಎಷ್ಟೇ ಆದ್ರೂ ನಿಮ್ಮ ಅಕ್ಕ ಅಲ್ವಾ, ಅದಕ್ಕೆ ಇಬ್ರು ಸ್ವಲ್ಪ ಜಾಸ್ತಿನೇ. ಅಲ್ಲ, ನಿನಗೆ ಇಷ್ಟ ಇದೆಯಾ ಇಲ್ವಾ ಅಂತ ಅಲ್ಲೇ ಕೇಳ್ತಾ ಇದ್ದಾರೆ, ಅಲ್ಲೇ ಹೇಳ್ಬೋದಿತ್ತಲ್ಲ ನನಗೆ ಹುಡುಗ ತುಂಬ ಇಷ್ಟ ಆಯ್ತಾನೆ, ನಾನು ಮದುವೆ ಆಗ್ತೀನಿ ಅಂತ ಅಷ್ಟೇ ಹೇಳಿದ್ರೆ ಮುಗ್ದೋಯ್ತಿತ್ತಪ್ಪ. ಏನು ಮಾತಾಡಕ್ಕೆ ಅಂದ್ಬಿಟ್ಟೆ, ಏನು ಡೈಲಿ ಮಾತಾಡೋದೇ ಇಲ್ವಾ ನೀ ಫೋನಲ್ಲಿ ಮೆಸೇಜಲ್ಲ? ನಿಂಗೇನ್ ಗೊತ್ತು, ಸ್ವಲ್ಪ ಮಾತಾಡ್ಬೇಕಿತ್ತು. ನಾನು ಈ ವಿಷಯಕ್ಕೆ ಹೆಂಗ್ ಕಾಣ್ತಾ ಇದ್ದೀನಿ ಅಂತ ಕೇಳಕ್ಕೇನೆ ನಿನ್ನ ಕರ್ದಿರೋದು, ಸುಮ್ಮನೆ ಏನು ಕರ್ದಿಲ್ಲ. ಅಲ್ಲೇ ಹೇಳ್ಬೋದಿತ್ತು. ಸುಮ್ಮನೆ ಮಾತಾಡಿ ಫಸ್ಟ್ ಎಲ್ಲ ತಿಳ್ಕೊಳ್ಳೋ ಥರ ಆ್ಯಕ್ಟಿಂಗ್ ಮಾಡಿದ್ದು ನಾನು. ಬಾಯ್ ಮುಚ್ಕೊಂಡು ಇರ್ತೀಯ ಇವಾಗ, ನಾನು ಹೇಳ್ದಷ್ಟು ಮಾಡಿ ಇವಾಗ. ಏನು ಹೇಳ್ತೀಯಾ ಹೇಳು? ಏನಿಲ್ಲ, ಇವಾಗ ಹೋಗಿ ಏನಿಲ್ಲ ಸ್ವಲ್ಪ ಏನು ವರ್ಕ್ ಮಾಡ್ತಾ ಇದ್ದೀರಾ ಅದೇನು ಕೇಳಿದ್ಲು, ನಿಮ್ಮ ಅಕ್ಕ ಹಂಗೆ ಹಿಂಗೆ ಎಲ್ಲರ ಮುಂದೆ ಸ್ವಲ್ಪ ಹಂಗೆ ಅಷ್ಟೇ ಹೇಳು. ಇನ್ನೇನು ಹೇಳಕ್ ಹೋಗ್ಬೇಡ. ಇಲ್ಲ, ಒಳಗಡೆ ಕರ್ಕೊಬಂದು ಅವನು ಇವನು ಹೋಗೋ ಕತ್ತೆ ಇದನ್ನ ಅಂತೆಲ್ಲ ಬೈತಾ ಇದ್ದಾಳೆ ಅಂತ ಹೇಳ್ತೀನಿ. ಮುಚ್ಕೊಂಡು ಹೋಗ. ಅಂತೂ ನಿಮ್ಮ ಅಪ್ಪ ಅಮ್ಮ ಎಷ್ಟು ಒಳ್ಳೆಯವ್ರು ನೋಡು. ನೀನು ಇಷ್ಟಪಟ್ಟ ಮಾತ್ರ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಹೊತ್ತು ಅವರಿಗೆ ಇಷ್ಟ ಆಗಿದ್ದು ಹುಡುಗನ ಮದುವೆ ಮಾಡ್ತೀನಿ ಅಂತ ಹೇಳ್ತಿಲ್ಲ. ನೀನು ನೋಡಿದ್ರೆ ನಮ್ಮ ಅಪ್ಪ ಅಮ್ಮ ಒಪ್ಪಿದ ಹುಡುಗನೇ ಮದುವೆ ಆಗಬೇಕು ಅಂತ ಇದೆ ಅಂತ ಹೇಳ್ತೀಯಾ ನೋಡು. ಅವರು ಆ ಥರ ಏನು ಹೇಳಿಲ್ಲ, ನನ್ನ ಮಕ್ಳು ಇಷ್ಟಪಟ್ಟರೆ ಮಾತ್ರ ಅಂತ. ಅದು ನೀನು ಲವ್ ಮ್ಯಾರೇಜ್ ಆದರೆ ಏನು ನೀನು ಹೇಳ್ಬೋದಿತ್ತಲ್ಲ, ಅದನ್ನು ಈಸಿಯಾಗಿ ಅವ್ರು ಒಪ್ಕೋತಾ ಇದ್ರು ನನಗೂ ಚೆನ್ನಾಗಿ ಗೊತ್ತಿದೆ, ಬಟ್ ಬೇಡ. ನಮ್ಮ ಫ್ಯಾಮಿಲಿಯಲ್ಲಿ ಅವಳು ಲವ್ ಮ್ಯಾರೇಜ್ ಆಗಿ ಹೋದ್ಲು ಆ ಥರ ಎಲ್ಲ ಹೇಳೋದು ಬೇಡ. ಅದಕ್ಕೋಸ್ಕರ ಅರೇಂಜ್ ಮ್ಯಾರೇಜ್ ಮಾಡೋ ರೀತಿ ಪ್ಲಾನ್ ಮಾಡಿದೆ. ನಮ್ಮ ಮಮ್ಮಿ ಪಪ್ಪಗೂ ಗೊತ್ತಾಗೋದು ಬೇಡ, ಯಾರಿಗೂ ಗೊತ್ತಾಗೋದು ಬೇಡ. ನಮ್ಮ ಮಮ್ಮಿ ಪಪ್ಪ ಗೊತ್ತಾದ್ರೆ ಎಲ್ಲರಿಗೂ ಗೊತ್ತಾಗಂಗೆ, ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ಅಲ್ವಾ? ದೊಡ್ಡ ಫ್ಯಾಮಿಲಿ. ಎಲ್ಲಿ ನಿನ್ ಚಿಕ್ಕಪ್ಪ ಬಂದೇ ಇಲ್ಲ ಮತ್ತೆ ನೋಡಕ್ಕೆ? ದೊಡ್ಡ ಫ್ಯಾಮಿಲಿ ಅಲ್ಲ ನಿಮ್ದು. ಸುಮ್ಮನೆ ಬಂದಿಲ್ಲ. ಅವ್ರು ಬರೋದಾದ್ರೆ ನಾನೇನು ಮಾಡಲಿ? ನಂಗೆ ನಿಮ್ಮಮ್ಮ ಯಾಕೆ ಬಂದಿಲ್ಲ? ನಾವು ಆ್ಯಕ್ಟಿಂಗ್ ಮಾಡೋ ಜೊತೆಗೆ ಸಂಪ್ರದಾಯನೂ ಪಾಲಿಸ್ತೀವಿ. ನಮ್ಮಮ್ಮಗೆ ಗಂಡ ಇಲ್ಲಲ್ಲ, ಅದಕ್ಕೆ ಈ ಥರ ಒಳ್ಳೆ ಕಾರ್ಯಕ್ಕೆಲ್ಲ ಅಮ್ಮ ಬರಲ್ಲ ಆಯ್ತಾ? ನಮ್ಮ ಅಕ್ಕಗೂ ಗೊತ್ತಿದೆ, ನಾವು ಪಾಲಿಸ್ತೀವಿ, ನಮ್ಮ ಅಮ್ಮನೂ ಪಾಲಿಸ್ತಾರೆ. ನಿನಗೆ ಬರೀ ಆ್ಯಕ್ಟಿಂಗ್ ಅಷ್ಟೇ ಗೊತ್ತಿರೋದು. ತಿನ್ನೋಕೆ ಬಿಟ್ರೆ ಶಾಪಿಂಗು. ಮೊನ್ನೆ ನಾನು ಅರ್ಜೆಂಟಾಗಿ ಬಾ ಅಂತ ಹೇಳಿದಾಗ ಎಷ್ಟು ಕಷ್ಟದಿಂದ ಬಂದಿದ್ದೀನಿ ಗೊತ್ತಾ ಮನೆಯಿಂದ. ಮಮ್ಮಿಗೆ ಅದು ನೆನಪೇ ಇಲ್ಲ. ನಾನು ನಿನ್ನ ಮೆಸೇಜ್ ಸಡನ್ನಾಗಿ ಬಾ ಅಂತ ಮೆಸೇಜ್ ಮಾಡ್ತಾ ಇದೆಯಾ, ನಾನು ಏನು ರೀಸನ್ ಕೊಡಬೇಕು ಅಂತಲೇ ಗೊತ್ತಿಲ್ಲ. ಅಲ್ಲೇ ಅರ್ಜೆಂಟಾಗಿ ಹೋಗ್ಬೇಕು ಮಮ್ಮಿ, ನನ್ನ ಬಟ್ಟೆ ಇಲ್ಲಿ ಅದೆಲ್ಲಿ ಇದೆಲ್ಲಿ ಅಂತ. ಅಯ್ಯೋ ಎಷ್ಟು ಬೇಗ ಹೊರಟಿದ್ದೀನಿ ಗೊತ್ತಾ ಅವತ್ತು. ಅದನ್ನ 20 ಸಲ ಹೇಳ್ಬೇಡ, ನಂಗೆ ಅಲ್ಲೇ ಹೇಳ್ದೆ ತಾನೆ. ಹೌದು, ನಾನು ಮಾತಾಡಿದ್ರೆ ನಿನಗೆ ತಲೆನೋವು. ಆ ಶಿಲ್ಪ ಕಾವ್ಯ ಎಲ್ಲ ಮಾತಾಡಿದ್ರೆ ಹಲ್ಕಿಸ್ಕೊಂಡಿರ್ತೀಯ ಅಲ್ವಾ? ಯಾವ ಶಿಲ್ಪನೂ ಇಲ್ಲ, ಯಾವ ಕಾವ್ಯನೂ ಇಲ್ಲ. ಅವ್ರ ಮಾತು ಯಾಕೆ ಕೇಳಲಿ ನಾನು? ಅವ್ರು ಜಸ್ಟ್ ಫ್ರೆಂಡ್ ಇದ್ದಂಗೆ. ನಾನು ಫಸ್ಟ್ ಫ್ರೆಂಡೇ ಆಗಿದ್ದು, ಆಮೇಲೆ ತಾನೇ. ನೀನಂದ್ರೆ ಸಡನ್ ಆಗಿ ಮಧ್ಯಕ್ಕೆ ಬಂದವಳು. ಅವ್ರಂದ್ರೆ ನಾವು ಹುಟ್ಟಿದಾಗಿನಿಂದ ಜೊತೆಗೆ ಚಿಕ್ಕ ಮಕ್ಕಳಿಂದಾನೇ ನಾವು ಆಟ ಆಡ್ಕೊಂಡು ಬೆಳೆದವರು. ಅದನ್ನ ರಿಯಲ್ ಫ್ರೆಂಡ್ಸ್ ಅಂತಾರೆ. ಈ ತರ ಮಧ್ಯಕ್ಕೆ ಬಂದವ್ರನ್ನ ಫ್ರೆಂಡ್ಸ್ ಅಂತ ಒಪ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟನೇ. ಅದಕ್ಕೆ ಹುಡುಗಿ ಅಂತ ಫಿಕ್ಸ್ ಮಾಡಿದ್ದು. ಇದಕ್ಕೆ ಕಮ್ಮಿ ಇಲ್ಲ ನೋಡು. ಎಲ್ಲ ಜಾಸ್ತಿ ಇರೋದಕ್ಕೆ ನೀನು ಒಪ್ಕೊಂಡಿರೋದಲ್ವಾ? ಅಂದ್ರೆ ಏನ್ ನಿನ್ನ ಆಸ್ತಿ ನೋಡಿ ನಾನು ಪ್ರೀತಿ ಮಾಡಿದ್ದೀನಾ? ಈ ಗೂಬೆ ಹಂಗೆ ಹೇಳಿಲ್ಲ ಕಣೆ, ಸ್ಟೈಲು ಮಾತು ಅದ್ರಲ್ಲಿ ಹೇಳಿದ್ ನಾನು. ಬಾ ರೂಟಿಗೆ ಮತ್ತೆ ಹಂಗೆ ಹೇಳ ನೋಡು. ಈಗಲೇ ಜಾಸ್ತಿ ಓದ್ಬಿಡ್ತೀನಿ, ಈಗಲೇ ಅಪ್ಪಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀನಿ. ಹೋಗ್ತಾ ಇರು ನಿನ್ ಮನೆಗೆ. ಅಯ್ಯೋ ದೇವ್ರೇ, ಸಾಕಾಯ್ತು ಇವಳನ್ನೇ ಇವಾಗಲೇ ಸಂಭಾಳ್ಸಕ್ಕಾಗಲ್ಲ. ಮದುವೆ ಆದ್ಮೇಲೆ ಏನ್ ಮಾಡ್ಲಿ ನಾನು? ಯಪ್ಪ ದೇವ್ರೇ.
ಏನು ಮಾಡ್ಬೇಡ. ಅಲ್ಲಿ ಬಂದ್ರೆ ನೀನೇನು ನನ್ನ ನೋಡ್ಕೊಳ್ಳಲ್ಲ, ನಾನೇ ನಿನ್ನ ನೋಡ್ಕೋಬೇಕು. ನಿನಗೆ ಊಟ ಅಡುಗೆ ಮಾಡಾಕ್ಬೇಕು, ತಿನ್ನಕ್ಕೆ ಅದು ಇದು ಅಂತ ನನಗೆ ಕೆಲಸಗಳು ಜಾಸ್ತಿ. ಇಲ್ಲಿ ನನ್ನ ಮಹಾರಾಣಿ ರಾಣಿ ಇದ್ದಂಗೆ ಇದೀನಿ ಗೊತ್ತಾ. ಏನು ಕೆಲಸ ಮಾಡಲ್ಲ. ಅಲ್ಲಿ ಮಮ್ಮಿ ಇರಲ್ಲ. ನಿಮ್ಮ ಮಮ್ಮಿ ಹೇಳಿದ ಕೆಲಸನೂ ಮಾಡಬೇಕು, ನೀನು ಹೇಳೋ ಕೆಲಸನೂ ಮಾಡಬೇಕು ಮದುವೆ ಆದ್ಮೇಲೆ ಗೊತ್ತಾ. ನಿಮ್ಮ ಮಮ್ಮಿನೂ ಅಷ್ಟೇ, ನಿಮ್ಮ ಅಜ್ಜಿ ಮನೇಲಿ ಇರ್ಬೇಕಾದ್ರೆ ರಾಣಿ ಥರ ಇದ್ರು. ಇಲ್ಲಿ ಬಂದು ನಿಮ್ಮ ಸೇವೆಗಳು ಮಾಡ್ತಾ ಇಲ್ವಾ? ಹಂಗೇನೆ ನಮ್ಮದು ಕೂಡ. ಏನು ಮಾಡಲಿ, ಹೆಣ್ಮಕ್ಳಾದ್ಮೇಲೆ ಇದೆ ತಾನೆ. ಅಂದಾಗ ನಿಮ್ಮ ಅಮ್ಮಗೆ ಹೇಳ್ದ, ನನ್ನ ಮದುವೆ ಆದ್ರೂ ಡ್ಯೂಟಿಗೆ ಹೋಗ್ತೀನಿ, ಡ್ಯೂಟಿಗೆ ಹೋಗೋದು ಮಿಸ್ ಮಾಡಲ್ಲ ಅಂತ ಹೇಳಿದ್ಯಾ ತಾನೆ. ಇದೆಲ್ಲ ಕಂಡೀಷನ್ಗೆ ಒಪ್ಪಿದಾರೆ ತಾನೆ. ಅದು ದೀಪು ಕೈಲಿ ಹೇಳ್ತೀನಿ, ದೀಪು ಬಾವ ಕೈಲಿ ನಾನೇನು ಹೇಳೋಕ್ಕಾಗಲ್ಲ. ಯಾಕಂದರೆ ನನ್ನ ಮಾತು ಕೇಳೋದಿಲ್ಲ ಮಮ್ಮಿ. ಯಾಕೆ ನಮ್ಗೆ ಇಷ್ಟೊಂದಿದ್ದು, ಯಾಕೆ ಕೆಲಸಕ್ಕೆ ಹೋಗ್ಬೇಕು? ಅವಳು ಆರಾಮಾಗಿ ರಾಣಿ ಥರ ಇರ್ಬೋದಲ್ವಾ? ಇಲ್ಲೇ ಮನೇಲಿ ಇರಲಿ, ನಮ್ಮನ್ನ ನೋಡಿಕೊಂಡು ನಿನ್ನ ನೋಡಿಕೊಂಡು ಅವಳು ಖುಷಿಯಾಗಿ ಎಲ್ಲೆಲ್ಲಿ ಹೋಗಬೇಕು ಅಲ್ಲೆಲ್ಲ ಸುತ್ತಾಡ್ಕೊಂಡು ಆರಾಮಾಗಿರಲಿ ಅಂತಾರೆ. ನನ್ನ ಕೈಲಾಗಲ್ಲ, ದೀಪು ಕೈಲಿ ಹೇಳಿಸ್ತೀನಿ, ಇಲ್ಲ ಬಾವ ಕೈಲಿ ಹೇಳಿಸ್ತೀನಿ, ಸುಮ್ಮನೆ ಇರು. ಇವತ್ತು ಸಾಯಂಕಾಲ ಹೋಗಿ ಹೇಳಿಲ್ಲ ಅಂದ್ರೆ ನಿನ್ನ ಕೊಲೆ ಮಾಡ್ಬಿಡ್ತೀನಿ ಅಷ್ಟೇ. ಇವತ್ತು ಸಾಯಂಕಾಲನೇ ಹೇಳ್ತೀನಿ. ಯಾಕಂದರೆ ಇವಾಗ ಅಕ್ಕ ಬಂದಿದ್ದಾರಲ್ವಾ, ಅಕ್ಕ ಎಲ್ಲ ಅವ್ರ ಮನೇಲಿ ಹಿಂಗೆ ಅಂದ್ರು ಅಂತ ಹೇಳಿಸ್ಬಿಡ್ತೀನಿ. ಏನೋ ಮಾಡು. ಹೌದು, ನಿನಗೆ ಈಗ ಯಾಕೆ ಡ್ಯೂಟಿ? ಆರಾಮಾಗಿ ನನ್ನ ಜೊತೆ ಆರಾಮಾಗಿ ಇಬ್ರು ಆಟ ಆಡ್ಕೊಂಡಿರ್ಬೋದಾ ಜಾಲಿಯಾಗಿ? ಇವ್ ನೋಡಿ ಚಿಕ್ಕ ಮಗು ಆಟ ಆಡ್ಕೊಂಡಿರಕ್ಕೆ ಜಾಲಿಯಾಗಿ ಏನು ಆಟ ಆಡ್ತಿರ್ತೀಯ ನೀನಲ್ಲಿ? ಅಲ್ಲಿ ಹೋಗಿ ಜನಗಳನ್ನ ನೋಡ್ಕೊಳಲ್ವಾ? ಅದು ಆಟ ಅಂತಾರ ನಿಂಗೆ? ಅದೋ ಥರ ವಾಕಿಂಗ್ ಮಾಡ್ದಂಗೆ ಆರಾಮಾಗಿ ಅಲ್ಲಿ ಇಲ್ಲಿ ಅಂತ ಅಂದ್ಕೊಂಡು ಈ ಕಡೆ ಸುತ್ಕೊಂಡು ಟೌನ್ಗೆ ಹೋಗ್ಕೊಂಡು ಅಲ್ಲಿ ಕಾಪಿ ಬೆಲೆ ಕೇಳ್ಕೊಂಡು ಏನೇನು ಬೇಕೋ ಅವ್ರಿಗೆ ಕೆಲಸ ಇದ್ದವ್ರಿಗೆ ಅದೆಲ್ಲ ತಂದ್ಕೊಡೋ ಒಂಥರ ಮಜಾನೇ. ಹೌದಪ್ಪ, ನಿನಗೆ ಮಜಾ. ನೀನೆಲ್ಲ ನಿರ್ತೀಯ? ನಿಮ್ಮ ಅಮ್ಮ ತಾನೇ ಪಾಪ, ನಿಮ್ಮ ಅಮ್ಮನೇ ಎಲ್ಲ ಮೇಂಟೈನ್ ಮಾಡಬೇಕು. ನೀನು ಟೌನಲ್ಲಿ ಬಂದು ಊರು ಸುತ್ತಾ ಇದ್ದೆ. ನಾನು ಊರು ಸುತ್ತೀನಿ, ನೀನು ನೋಡ್ದ? ನಾನು ಏನಾದರೂ ಕೆಲಸ ಇದ್ರೆ ಮಾತ್ರ ಬರೋದು. ನಾನು ಆಗಲೇ ತಮಾಷೆ ಮಾಡಿದೆ, ನೀನು ನಿಜವಾಗ್ಲೂ ಗೊಂಬೆ ಥರ ಕಾಣ್ತಾ ಇದೆಯಾ. ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆಯಾ ಗೊತ್ತಾ? ಮೊದಲು ನನ್ನ ಕಣ್ಣಿಗೆ ಬಂದ ನೀನು ಯಾವಾಗ ಬರ್ತೀಯಲ್ವಾ ಅಟ್ರಾಕ್ಷನ್ ಆಗುತ್ತಲ್ಲ, ಆ ಥರ ಇವಾಗ ಕಾಣ್ತಾ ಇದೆ ಗೊತ್ತಾ ನನಗೆ. ಹೌದಾ? ಅಯ್ಯೋ, ಏನೋ ಅಂತಿದ್ದೆ. ಹಾಗೆ ತಮಾಷೆ ಮಾಡ್ತಿದ್ದೆ. ಕಾಲು ಎಳ್ದಿಲ್ಲ ಅಂದರೆ ಸಮಾಧಾನ ಆಗಲ್ಲ. ನೀನು ಕೆಣಕ್ಲೇಬೇಕು, ನೀನು ಕೋಪ ನೋಡಲೇಬೇಕು. ಆದರೆ ಇವತ್ತು ಯಾಕೋ ಕೋಪನೇ ಮಾಡ್ಕೊಂಡಿಲ್ಲ. ಯಾಕೆ? ಕೋಪ ಮಾಡ್ಕೋಬಾರ್ದು ಅಂತ ನಾನು ಫಿಕ್ಸ್ ಆಗಿದ್ದೀನಿ. ಇದೆಲ್ಲ ನಾಳೆ ರಿವೈಸ್ ತೀರಿಸ್ಕೊತೀನಿ. ಇವಾಗ ಕೋಪ ಮಾಡ್ಕೊಳ್ಳೇಬಾರ್ದು ಅಂತ ಮನಸ್ಸಲ್ಲಿ ದೇವ್ರ ಮೇಲೆ ಪ್ರಮಾಣ ಹಾಕ್ಬಿಟ್ಟಿದ್ದೀನಿ. ಕೋಪ ಕಂಟ್ರೋಲ್ ಇರಬೇಕು, ಕೋಪ ಕಂಟ್ರೋಲ್. ಇವತ್ತೊಂದಿನ ಖುಷಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ನಾಳೆ ಆಗಲಿ ನಿನಗೆ ಮಾಡ್ತೀನಿ ಹಬ್ಬನ, ಆಯ್ತಾ? ಹಬ್ಬಾ ದೇವ್ರೇ, ನಾಳೆ ನಾನು ಬಿಸಿ ಇದ್ದೀನಿ. ನಾನು ಫುಲ್ ಬಿಸಿ. ಬಿಸಿ ಇರ್ತೀರಾ? ಬಿಸಿನೂ ಇರ್ತೀರಾ, ಎಲ್ಲನೂ ಇರ್ತೀರಾ. ಮುಚ್ಕೊಂಡು ಫೋನ್ ಇರ್ತಿಲ್ಲ ಅಂದರೆ ನಾನು ಸಾಯಿಸ್ಬಿಡ್ತೀನಿ ಅಷ್ಟೇ. ಏನು ಸ್ಮೆಲ್ಲು ಗಮ್ಮಂತಿದೆ ಗೊತ್ತಾ? ಅಡಿಗೆ ಸ್ಮೆಲ್ಲು. ನಮ್ಮ ಆಂಟಿದೀರಿದ್ದಾರಲ್ವಾ, ಅವರೆಲ್ಲ ಬಂದು ಮಾಡಿರೋದು. ಪಾಪ ಬೆಳಗ್ಗೆನೇ ಬಂದರು. ಅವ್ರ ಬಗ್ಗೆ ನಾನು ಯಾವಾಗಲೂ ಮಮ್ಮಿ ಫ್ರೆಂಡ್ಸ್ ಇದ್ದಾರೆ, ಅವ್ರು ಎಷ್ಟು ಒಳ್ಳೆಯವರು, ಅದ್ರ ಬಗ್ಗೆ ಹೇಳ್ತಾ ಇದ್ದಲ್ಲ, ಅವರೇನಾ? ಅವರೇ. ಅವರು ಎಷ್ಟು ಹೆಲ್ಪ್ ಮಾಡ್ತಾರೆ ಗೊತ್ತಾ? ನಮಗಂತೂ ಸಕ್ಕತ್ತಾಗಿ ಹೆಲ್ಪ್ ಮಾಡ್ತಾರೆ. ಫ್ಯಾಮಿಲಿ ಕೂಡ ಅಷ್ಟೇ ಹೆಲ್ಪ್ ಮಾಡಲ್ಲ. ತುಂಬ ಒಳ್ಳೆಯವ್ರು ಗೊತ್ತಾ ಅವರೆಲ್ಲ. ಹೌದೌದು, ನೋಡಿದ್ರೇನೆ ಗೊತ್ತಾಗುತ್ತೆ. ಅವರೆಲ್ಲ ಒಳ್ಳೆಯವ್ರ ಥರನೇ ಕಾಣ್ತಾರೆ. ಅವ್ರು ಇಲ್ಲದೆ ಏನು ಕೆಲಸನೂ ಮಾಡಲ್ಲ ಅನ್ಸುತ್ತೆ. ನಿಮ್ಮಮ್ಮ ನೋಡಿದ್ರೇನೆ ಗೊತ್ತಾಗುತ್ತೆ. ಇಲ್ಲಪ್ಪ, ನಮ್ಮಮ್ಮ ಅವ್ರು ಇಲ್ಲದೆ ಒಂದು ಕಡ್ಡಿನ ಆಚೆ ಇಡಲ್ಲ. ಯಾಕಂದ್ರೆ ಅಷ್ಟು ಕ್ಲೋಸ್ ಅವರಿಬ್ರು. ಈ ಥರ ಒಂದು ಫ್ರೆಂಡ್ಸ್ ಎಲ್ಲಿ ಇರ್ತಾರೆ ಹೇಳು? ಇದೀವಲ್ಲ ನಾವು, ಕಾವ್ಯ, ಶಿಲ್ಪ, ಚರಣು, ಅವರೆಲ್ಲ ಇದೀವಲ್ಲ. ಇದ್ದೀರಾ? ಶಿಲ್ಪ ಕಾವ್ಯ ಇದ್ದೇ ಇರ್ತಾರೆ ಬಿಡು. ನೋಡು, ಫಸ್ಟ್ ಬಾಯಲ್ಲಿ ಬರೋದೇ ಶಿಲ್ಪ, ಕಾವ್ಯ, ಆಮೇಲೆ ಚರಣು, ಮನೋಜು. ಅವ್ರ ಹೆಸರು, ಮನೋಜ್ ಹೆಸರು ಅಂತ ಬಂದೇ ಇಲ್ಲ ಬಿಡು. ಏನಿನ್ನು ಉತ್ಸವ ಒಂಥರ ಚಂದ, ಅದಕ್ಕೆ ತಮಾಷೆ ಮಾಡ್ತಾ ಇರ್ತೀನಿ. ಅದಕ್ಕೆ ಜಗಳ ತೆಗಿಬೇಡ ನಾಳೆ ನನಗೆ. ಇನ್ನು ದೀಪುನು ಭಾವನು ಕಾಯ್ತಾ ಇರ್ತಾರೆ. ಅವ್ರಿಗೆ ಭಾವಂಗೆ ಏನೋ ಕೆಲಸ ಇದೆ, ಸಾಯಂಕಾಲ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಇನ್ನು ಇನ್ನು ಹೋಗ್ಬೇಕಾ? ಇವಾಗ ಹೋಗ್ತಾ ಇರು. ಹಂಗಲ್ಲದೆ ನಾವು ಅರ್ಥ ಮಾಡ್ಕೋಬೇಕಲ್ಲ. ನೀವಿವತ್ತು ಹೋಗೋಗೆ ಲೇಟೆ. ಯಾಕಂದ್ರೆ ಇವಾಗ ಅಡಿಗೆ ಮಾಡಿದ್ದಾರೆ ನಿಮ್ಗೋಸ್ಕರ ಅಮ್ಮ ಅವರೆಲ್ಲ ಸೇರಿ. ಅದೆಲ್ಲ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗೋದು. ಹೌದಾ? ನೋಡೋಣ ಭಾವ ಇದಂತಾರೆ ಅಂತ. ಸರಿ, ಬರಲಾ? ಸರಿ ಆಯಿತು, ಹೋಗ್ಬಿಟ್ಟು ಬನ್ನಿ. ನೀವು ನನಗೆ ಇಷ್ಟ ಆಗಿದ್ದೀರಾ? ನಾ ಪಪ್ಪನ ಹತ್ರ ಬಂದು ಮಾತಾಡ್ತೀನಿ, ನಡೀರಿ. ಮಳ್ಳಿ ಮಂಚದ ಎಷ್ಟು ಕಾಲೊಂದು ಮೂರು ಮತ್ತೊಂದು ಅಂತಾರೆ. ನಿನ್ನ ನೋಡಿ ಅದೇ ಮಾಡಿರ್ಬೇಕು. ನಡಿ ಫಸ್ಟು. ನನ್ನ ಟ್ಯಾಲೆಂಟ್ಗೆ ಒಂದು ಬೆಲೆ ಕೊಡಿ, ಆಯ್ತಾ? ಬೆಲೆನೂ ಕೊಡ್ತಾರೆ, ಅಚ್ಚು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಬಾ.